ಇನ್ನು ಈ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆಯಲ್ಲ ಸಿಎಂ ಮತ್ತು ಡಿಸಿಎಂದು ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಅಶೋಕ್. ವಿಧಾನಸಭೆಯಲ್ಲಿ ಸಿಎಂ ಡಿಸಿಎಂ ಡಿನ್ನರ್ ಮೀಟಿಂಗ್ ಪ್ರತಿಧ್ವನಿಸಿದೆ. ಸದನದಲ್ಲಿ ಡಿನ್ನರ್ ಸಭೆಯನ್ನು ಪ್ರಸ್ತಾಪ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಡಿನ್ನರ್ ಮೀಟಿಂಗ್ನಿಂದ ಸದನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸಚಿವರು ರಾತ್ರಿಯೆಲ್ಲ ಡಿನ್ನರ್ ಮೀಟಿಂಗ್ನಲ್ಲಿ ಇರ್ತಾರೆ. ಬೆಳಗ್ಗೆ ಎದ್ರೆ ಸದನಕ್ಕೆ ಬರಲ್ಲ, ಬೆಳಗ್ಗೆ ತಯಾರಾಗದೆ ಸದನಕ್ಕೆ ಬರ್ತಾರೆ. ಇದು ಆರೋಪ. ಸದನ ಮುಗಿಯೋವರೆಗೂ ಡಿನ್ನರ್ ಮೀಟಿಂಗನ್ನು ನಿಲ್ಲಿಸ್ರಿ, ಸ್ವಲ್ಪ ಬಂದು ಎಲ್ಲರೂ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸದನದಲ್ಲಿ ಅಂತ ಮಾತಾಡಿದ್ದಾರೆ. ನೀವು ರಾತ್ರಿ ಎಲ್ಲ ನೀವು ಏನು ಮಾಡ್ತೀರಾ? ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರು, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನೂ ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಯಾಕೆಂತ ಉತ್ತರ ಕೊಡ್ತೀರಿ? ಏನ್ ಕೊಡ್ತೀರಾ ಅವ್ರಿಗೆ? ಪನಿಷ್ಮೆಂಟ್ ಏನು? ನಾವೇನ ಕುಚ್ಚುತ್ತೀವಿ, ಮಣ್ಣೆ ಮಾಡಿದ್ರೆ ಏನಪ್ಪ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ? ಇಲ್ಲಿ ನನಗೆ ಹೇಳೋದು, ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡಿಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು, ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ. ಸದನ ಸರಿಯಾಗಿ ನಡೀತದೆ. ಇವರೆಲ್ಲ ಹೋಗೋದು ನಾನು ನೋಡಿದೆ, ನಮ್ಮ ಪಕ್ಕದ ರೂಮು ಕೇಳಿದೆ ಏನಪ್ಪ ಅಂತ. ಹೆಸರು ಹೇಳೋದು ಬೇಡ. ರಾತ್ರಿ ಇಲ್ಲಣೋ, ನಾನು ಎರಡೂ ತಪ್ಪಿಸ್ಬೇಕು. ಅಲ್ಲಿ ಓದಂಗೂ ನೀವ್ಯಾಕೆ ಅವ್ರಿಗೆ ಬೆಂಬಲ ಮಾಡಿ? ಯಾರಿಗಿಲ್ಲ, ನನಗೆ ಸದನ ಮುಂದೆ ನಡಬೇಕು, ಇಲ್ಲೇ ಚರ್ಚೆ ಮಾಡಿ ಕೂತ್ಕೊಂಡ್ರೆ ಹೇಗೆ? 2 ಗಂಟೆಗೆ ಮುಗಿಸ್ಬೇಕು. ಉತ್ತರ ಕನ್ನಡ ಬಗ್ಗೆ ಮಾತಾಡಿದ್ರೆ ಮಂತ್ರಿ ಆಗ್ಬೇಕು ಅಂತ ವಿಚಾರವಿಲ್ಲ ನನಗೆ. ಸದನವನ್ನು ಪಾಪ ಸ್ಪೀಕರ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ? ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆಲ್ಲ ಬುದ್ಧಿ ಹೇಳೋಕ್ಕಾಗುತ್ತಾ? ನೋ ವೇ.